ನನ್ನ ಕರ್ನಾಟಕದಲ್ಲಿ ನನ್ನ ಮ್ಯಾಂಗ್ಳೂರಲ್ಲಿ ನನ್ನ ರಾಷ್ಟ್ರ ಭಾಷೆ ತುಳುನಾಡು. ಮಂಗಳೂರಲ್ಲಿ ನಿಮ್ ರಾಷ್ಟ್ರ ಭಾಷೆ ತುಳುನೇ ಆಗಿರ್ಲಿ, ಅದು ಅಲ್ಲೇ ಇರ್ಲಿ. ಅರ್ಥ ಆಯ್ತಾ? ಮ್ಯಾಂಗ್ಳೂರಲ್ಲಿ ನನ್ನ ಉಡುಪಿಯಲ್ಲಿ ಯಾರು ಜಾಸ್ತಿ ಕನ್ನಡ ಮಾತಾಡಲ್ಲ, ಎಲ್ಲರೂ ತುಳುವೇ ಮಾತಾಡ್ತಾರೆ. ಅದು ನಿನ್ನ ಮಂಗಳೂರಿನಲ್ಲಿ. ಬೆಂಗಳೂರು ಬಂದ್ಮೇಲೆ ಮುಕ್ಳು ಮುಚ್ಕೊಂಡು ಕನ್ನಡ ಮಾತಾಡ್ಬೇಕಷ್ಟೇ. ಗೊತ್ತಾಯ್ತಾ? ಕರ್ನಾಟಕದಲ್ಲಿ ಇದ್ದರೆ ನೀವು ತುಳುವನಲ್ವಾ ನಿಮ್ಗೆ? ಇಲ್ಲ, ನಮಗ್ ಬರಲ್ಲ. ಈಗ ನೀನೇ ಕನ್ನಡದಲ್ಲೂ ಕಂಟೆಂಟ್ ಕೊಡ್ತೀಯ, ತುಳುದಲ್ಲೂ ಕಂಟೆಂಟ್ ಕೊಡ್ತೀಯ. ಕಂಟೆಂಟ್ ಕೊಡೋದಕ್ಕೆ ಎಷ್ಟು ಫಾಲೋವರ್ಸ್ ಅವ್ರೆ, ತುಳುದಲ್ಲಿ ಕಂಟೆಂಟ್ ಕೊಡೋದಕ್ಕೆ ಎಷ್ಟು ಫಾಲೋವರ್ಸ್ ಅವ್ರೆ, ಇದ್ರಲ್ಲೇ ಗೊತ್ತಲ್ಲ ಕನ್ನಡದವ್ರದ್ದು ಎಷ್ಟು ವಿಶಾಲವಾದ ಮನಸ್ಸು ಅಂತ. ಅಂತ ವಿಶಾಲವಾದ ಮನಸ್ಸವ್ರಿಗೆ ವಿಶಾಖ ಅಂತ ಮಾತಾಡ್ತೀಯಲ್ಲ, ನೀನ್ ವಿಕೆಸಿ ಫ್ರೈಡ್ ಆಗೋದ್ರೂ ಬುದ್ಧಿ ಬರಲ್ಲ ಬಿಡು. ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಅಂದ್ರೆ ಕನ್ನಡ ಬರುತ್ತಾ, ನಿಮ್ಮ ತುಳು ಬರಲ್ಲ. ಇದ್ರ ಬಗ್ಗೆ ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ವಾಯ್ಸ್ ರೈಸ್ ಮಾಡ್ತಿದ್ರ, ತುಂಬಾ ಖುಷಿ ವಿಚಾರ. ಇರೋದ್ನ ಇದ್ದಂಗೆ ಹೇಳೋದಿದ್ರೆ ಮಾಡ್ರಿ. ಈ ಕಡೆ ಅವ್ರಿಗೂ ಬೇಜಾರಾಗಬಾರ್ದು, ಈ ಕಡೆ ನಮ್ಮವ್ರಿಗೂ ಬೇಜಾರಾಗಬಾರ್ದು. ಆದ್ರೆ ಸೆಂಟ್ರಲ್ ವಾಯ್ಸ್ ರೈಸ್ ಮಾಡ್ಬೇಕು ಅನ್ನೋ ತರ ಮಾಡಕ್ ಹೋಗ್ಬೇಡ್ರಿ. ಅವ್ರ ಪೇಜ್ಗಳೆಲ್ಲ ನಾನು ನೋಡ್ಕೊಂಡ್ ಬಂದೆ. ಅವ್ರ ಕಡೆ ನೀವೆಲ್ಲ ಹೇಳ್ತಿದ್ರ ಇಬ್ರು ನಡುವೆ ಜಗಳ ಇಟ್ಟಂಗ ಆಗ್ತಿದ್ರಲ್ಲ, ನೀನು ಏನೋ ಫೇಮಸ್ ಆಗಿ ಮಾತಾಡಿ ಅನ್ನೋ ತರ ನೀವೆಲ್ಲ ಹೇಳ್ತಿದ್ರ. ಅವ್ರ ಮೈಂಡ್ ಸೆಟ್ಗೆ ಯಾರಿಗೂ ಹಂಗಿಲ್ಲ, ಅವ್ರಿಗಿರೋದೊಂದೇ, ನಮ್ಮ ಹುಡುಗಿ ಎಲ್ಲೋಗ್ಬಿಟ್ಟು ಈ ತರ ಹೇಳ್ತಿದಾರಲ್ಲ, ಜೈ ನೀನ್ ಇವತ್ತು ಇಷ್ಟ ಅದೇ ಕ್ವೀನ್ ಯು ಡ್ರಾ ಪ್ರದೇಶ್. ಬಟ್ ಅವ್ರಿಗೆಲ್ಲ ಏನು ಒಂಥರ ನಮ್ಗೆ ಅವ್ರಿಗೆ ಏನೋ ಜಗಳ ಇಟ್ಟಂಗೆ ಅನ್ನೋ ತರ ಫೀಲ್ ಇಲ್ಲ. ನೀನ್ ನಮ್ಮ ಭಾಷೆ ಏನೋ ನೆಕ್ಸ್ಟ್ ಲೆವೆಲ್ ತಂದೋಗ್ತಿದ್ಯಾ ಅನ್ನೋ ತರ ಐತೆ. ಅವ್ರಿಗೆ ನಮ್ಗೆ ಐತೆ ಅಂದಾಗ ನನಗೂ ಅದೇ ತರ ಮನಸ್ಥಿತಿ ಪರಿಸ್ಥಿತಿ ಇರಬೇಕು. ಏನೋ ಆ ಕಡೆ ಏನೋ ಒಂದ್ 4-5 ಜನ ಫಾಲೋವರ್ಸ್ ಇರ್ತಾರನ, ಅವ್ರು ಹೋಗ್ಬಿಟ್ರೆ ಬೇಜಾರಾಗ್ಬಿಟ್ರೆ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನೀವೇನಾರ ಕಮೆಂಟ್ ಸೆಕ್ಷನ್ ಓಪನ್ ಇರ್ತವಲ್ಲ, ಜಗ್ ಬಂದ್ ಬೈತಾರೆ. ನಿಮ್ಗೆ ಅವೆಲ್ಲ ಭಯ ಇರ್ತವೆ. ಆಗ ಸುಮ್ನೆ ಏನೋ ರೈಸ್ ಮಾಡ್ಬೇಕು ಅಂತ ಮಾತಾಡ್ತಿರಲ್ಲ. ಅವ್ರು ಹೆಂಗಿರ್ತಾರ ಹಂಗಿರ್ರಿ. ಹಿಂಗ್ ಕೊಟ್ಟ ಅಂದ್ರೆ ಹಿಂಗ್ ಕೊಡಂಗಿರ್ರಿ. ಅವನ ಅಜ್ಜಿನಾಡ್ ಹಿಂಗ್ ಕೊಟ್ಟ ಅಂದ್ರೆ ಹಿಂಗೆಲ್ಲ ಹೊಸ್ಬಿಟ್ಟು ಹಿಂಗೆಲ್ಲ ಕೊಡಕ್ ಹೋಗ್ಬರ್ರಿ. ಬದುಕುನಿ ನನ್ನ ಈ ಮಣ್ಣಲಿ ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ ಧರ್ಮದ ತೌರಲಿ.